ಅನೇಕ ಬಂಗಾರದ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆ ಲಕ್ಕುಂಡಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದ್ವು ಅನ್ನುವಂಥದ್ದು ಶಾಸನೋಕ್ತ ಏನು ಮಾಹಿತಿಯ ಮೇರೆಗೆ ಆ ಲಕ್ಕುಂಡಿಯ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು ಎಲ್ಲಿದ್ದು. ಬಾದಾಮಿ ಚಾಲುಕ್ಯರ ಕಾಲದ 2 ವೀರುಗಲ್ಲುಗಳು ಸಹ ಸಿಕ್ಕಿದಾವು. ಸಂಜೀವಿನಿ ಕಡ್ಡಿ ತರಲಿಕ್ಕೆ ಹನುಮಂತ 2 ಬೆಟ್ಟವನ್ನೇ ಹೊತ್ಕೊಂಡ್ಬರುವಂಥ ದೃಶ್ಯ ಕಥಾ ನಿರೂಪಕ ಶೈಲಿಯಲ್ಲಿದೆ. ಕೇವಲ 5 ಜೈನ ಬಸ್ತಿಗಳು ಇದಾವಂತ ಹೇಳ್ತಕ್ಕಂಥ ಈ ಲಕ್ಕುಂಡಿಯೊಳಗೆ ಈಗಾಗಲೇ 16 ಜೈನ ಬಸ್ತಿಗಳು, ಅವಶೇಷಗಳು, ಸ್ಮಾರಕಗಳು ದೊರೆತಿವೆ. ಇಲ್ಲಿರ್ತಕ್ಕಂಥ ಆಗಿನ ಕಾಲದ ತಾಳೆಗರಿ ಗ್ರಂಥಗಳ ಗ್ರಂಥ ಭಂಡಾರ ಇತ್ತು ಅಂತ ಹೇಳ್ತೀವಿ ಕನ್ಮೇಶ್ವರ ಗುಡಿ ಹತ್ರ. ಗೆಳೆಯರೆ, ಲಕ್ಕುಂಡಿನಲ್ಲಿರೋ ಮತ್ತೊಂದು ಪ್ರಮುಖವಾದ ಗುಡಿ ಮತ್ತು ಐತಿಹಾಸಿಕ ಸ್ಮಾರಕ ಯಾವುದು ಅಂದರೆ ಹಾಲ್ಗುಂಡಿ ಬಸವಣ್ಣ ಅನ್ನೋ ಒಂದು ಈ ಗುಡಿ. ಇದರದ್ದು ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಮ್ಮ ಅದಾ ಕಟ್ಟಿಮನಿ ಸರ್ ಅವರು ಹೇಳ್ತಾರೆ. ಸರ್, ವೀಕ್ಷಕರೇ, ಲಕ್ಕುಂಡಿ ಇತಿಹಾಸ ಪ್ರಸಿದ್ಧ. ಲಕ್ಕುಂಡಿ ಇತಿಹಾಸ ರಾಮಾಯಣ ಕಾಲದಿಂದಲೂ ಮಹಾಭಾರತ ಕಾಲದಿಂದಲೂ ಅದಕ್ಕೂ ಪೂರ್ವದಲ್ಲಿ ಪ್ರಾಗೈತಿಕ ಇತಿಹಾಸ ಅಂತ ಏನು ಕರಿತೀವಿ. ಆದಿಮಾನವರು ಬಂದು ಇಲ್ಲಿ ನೆಲೆಸ್ತಾರೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಅಂದರೆ ಇವತ್ತು 2025 ಅಂದರೆ ಕ್ರಿಸ್ತಪೂರ್ವ 3-4 ಸಾವಿರ ವರ್ಷದಿಂದ ಪ್ರಾರಂಭವಾಗುವಂಥ ಲಕ್ಕುಂಡಿಯ ಇತಿಹಾಸ. ಶ್ರೀರಾಮಚಂದ್ರ ಈ ಲಕ್ಕುಂಡಿಗೆ ಬಂದು ಆ ಹಂಪಿಗೆ ಹೋಗಿ ಹನುಮಂತನನ್ನು ಕರ್ಕೊಂಡು ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ಹೋಗ್ತಾನೆ. ಅಂಥ ಒಂದು ಪ್ರಮುಖವಾದಂಥ ಘಟ್ಟ ಈ ಲಕ್ಕುಂಡಿಯೊಳಗೆ ಶ್ರೀರಾಮಚಂದ್ರ ಬಂದು ಹೋದ ಅನ್ನೋದಕ್ಕೆ ಶ್ರೀರಾಮಚಂದ್ರ ದತ್ಯಾಗ್ರಹಾರ ಅಂತ ಕರೀತಾರೆ. ಇಂಥ ಲಕ್ಕುಂಡಿಯೊಳಗೆ 101 ಗುಡಿ, 101 ಬಾವಿ, 101 ದೇವಾಲಯಗಳಿದಾವಂತ ಹೇಳ್ತಾರೆ. ಇಂಥ ಐತಿಹ್ಯದ ಪ್ರಕಾರ ಶಾಸನಗಳಲ್ಲಿ ಈಗ ಅಳಿದುಳಿದಿರುವಂಥ ಲಕ್ಕುಂಡಿಯಲ್ಲಿ ಇಲ್ಲಿರ್ತಕ್ಕಂಥ 106 ದೇವಾಲಯಗಳಲ್ಲಿ ಇವತ್ತು ಪ್ರತಿಶತ 50ರಷ್ಟು ದೇವಾಲಯಗಳ ಅವಶೇಷಗಳು ನಮ್ಗೆ ಕಂಡು ಬರ್ತಾವೆ. ಇದರೊಳಗೆ ಕೇವಲ ಪ್ರಾಮುಖ್ಯವಾದಂಥ 6 ದೇವಾಲಯಗಳನ್ನು ಮಾತ್ರ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆ ಕೇಂದ್ರ ಸರ್ಕಾರದಿಂದ ನಿರ್ವಹಣೆ ಮಾಡ್ತಾ ಇದ್ದು. ಒಂದು ಕಾಲಕ್ಕೆ 18 ಜನ ಇಲ್ಲೇ ಈ ದೇವಾಲಯಗಳನ್ನು ನೋಡ್ಕೊಳ್ಳಿಕ್ಕಿದ್ರು. ಇವತ್ತು ಕೇವಲ 3 ಜನ ಈ ದೇವಾಲಯಗಳನ್ನು ರಕ್ಷಣೆ ಮಾಡಲಿಕ್ಕಿದ್ದಾರೆ. ಇಂಥ 6 ದೇವಾಲಯಗಳೇ ಸಹ ಇಲ್ಲಿ ಸಿಬ್ಬಂದಿಯನ್ನು ನೇಮಿಸದೇ ಇರ್ತಕ್ಕಂಥ ಈ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆ ಇವತ್ತ ಲಕ್ಕುಂಡಿಯ ಬಗ್ಗೆ ದಿಲ್ಲಿ ಒಳಗಿರ್ತಕ್ಕಂಥ ಇದರ ಕೇಂದ್ರ ಕಚೇರಿ ಹಳ್ಳಿಯಲ್ಲಿರ್ತಕ್ಕಂಥ ಲಕ್ಕುಂಡಿಯನ್ನು ಇವತ್ತಿನವರೆಗೂ ಕೇಂದ್ರ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಇಲ್ಲಿ ಬಂದು ಲಕ್ಷ್ಯ ವಹಿಸಬೇಕು. ಈ ಲಕ್ಕುಂಡಿಯ ಬಗ್ಗೆ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ಇಲ್ಲಿರ್ತಕ್ಕಂಥ ಲಕ್ಕುಂಡಿಯ ವಸ್ತು ಸಂಗ್ರಹಾಲಯ ಅಂದರೆ ಶಿಲ್ಪ ಸಂಗ್ರಹಾಲಯ, ಇದಕ್ಕೆ ಸಹ ಲಕ್ಕುಂಡಿಯ ಗ್ರಾಮ ಪಂಚಾಯತಿಯವರು ಜಾಗೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ ಭಾಗದ ಈ ಧಾರವಾಡ ಭಾಗದ ಆಗಿನ ಕಾಲದ MP ಡಾಕ್ಟರ್ ಸರೋಜಿನಿ ಮಹಿಷಿಯವರು ಪ್ರವಾಸೋದ್ಯಮ ಮತ್ತು ವಿಮಾನ ಖಾತೆ ಸಚಿವೆ ಇದ್ದರು. ಆವಾಗ ನಮ್ಮ ದೇಶದ ಪ್ರಧಾನ ಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಾಗ ಈ ಏನು ಲಕ್ಕುಂಡಿಯ ಶಿಲ್ಪ ಸಂಗ್ರಹಾಲಯ 1968ರಲ್ಲಿ ಲಕ್ಕುಂಡಿಯ ಇತಿಹಾಸವನ್ನು ಹೊರಗೆ ತರಲಿಕ್ಕೆ ಪ್ರಪ್ರಥಮವಾಗಿ ಪ್ರಯತ್ನ ಪಟ್ಟವರು ಡಾಕ್ಟರ್ ಸರೋಜಿನಿ ಮಹಿಷಿಯವರು. ಅದರ ನಂತರ ಇಂದಿನ ಪ್ರವಾಸೋದ್ಯಮ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ H.K. ಪಾಟೀಲ್ ಅವರು ಈ ಲಕ್ಕುಂಡಿಯನ್ನು ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿಸಬೇಕು, ಲಕ್ಕುಂಡಿಯ ಪ್ರಾಚ್ಯ ವಸ್ತುಗಳ ಸಂಗ್ರಹ ಆಗಬೇಕು, ಲಕ್ಕುಂಡಿಯ ಬಯಲು ವಸ್ತು ಸಂಗ್ರಹಾಲಯ ಪ್ರಾರಂಭ ಮಾಡಿದ್ದಾರೆ. ಪ್ರಾಚ್ಯ ವಸ್ತು ಅನ್ವೇಷಣಾ ಕಾರ್ಯಕ್ರಮದಲ್ಲಿ ಸಾವಿರಾರು ಶಿಲ್ಪಗಳನ್ನು, 20 ಶಾಸನಗಳನ್ನು, ಅನೇಕ ಐತಿಹಾಸಿಕ ಏನು ಅಳಿದುಳಿದ ದೇವಾಲಯಗಳ ಅವಶೇಷಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ಬಯಲು ವಸ್ತು ಸಂಗ್ರಹಾಲಯ 24ನೇ ತಾರೀಕು 11ನೇ ತಿಂಗಳ 2024ರಾಗ ಬಯಲು ವಸ್ತು ಸಂಗ್ರಹಾಲಯ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ಸಂಗ್ರಹಾಲಯ ಇಲಾಖೆಯಿಂದ 21ನೇ ವಸ್ತು ಸಂಗ್ರಹಾಲಯವಾಗಿ ಇವತ್ತು ಲಕ್ಕುಂಡಿಯಲ್ಲಿದೆ. ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಮೈಸೂರಿನಲ್ಲಿರುವಂಥ ಪುರಾತತ್ವ ಇಲಾಖೆ ಆಯುಕ್ತರು ದೇವರಾಜ್ ಅಂತ ಏನು ಕೆಲಸ ಮಾಡ್ತಾ ಇದ್ದಾರೆ. ಈ ಇಡೀ ಕರ್ನಾಟಕ ರಾಜ್ಯದಾದಂಥ ಅನೇಕ ಪ್ರಾಚೀನ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು. ಪ್ರಾಚೀನ ಸ್ಮಾರಕಗಳೊಂದು ದತ್ತು ಯೋಜನೆ ಅಂತೇಳಿ ಅನೇಕ ಪ್ರಾಚೀನ ಸ್ಮಾರಕಗಳನ್ನು ಇವತ್ತು ದುರಸ್ತಿ ಮಾಡಲಿಕ್ಕೆ, ಆಮೇಲೆ ಪ್ರಾಚ್ಯ ವಸ್ತು ಸ್ಮಾರಕಗಳ ದತ್ತು ಯೋಜನೆ ಮಾನ್ಯ ಶ್ರೀ H.K. ಪಾಟೀಲ್ ಅವರು ಬೀದರ್ದಿಂದ ಹಿಡಿದು ಇವತ್ತಿನ ಕೊಪ್ಪಳವರೆಗೆ ಏನು ಪ್ರಾಚೀನ ಸ್ಮಾರಕಗಳ ದತ್ತು ಯೋಜನೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಲಕ್ಕುಂಡಿಯತ್ತ ಏನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಇದಕ್ಕೆ ಮುತುವರ್ಜಿ ವಹಿಸಿ ಲಕ್ಕುಂಡಿಯ 106 ದೇವಾಲಯಗಳಲ್ಲಿ ಅಳಿದುಳಿದ
ಪ್ರತಿಶತ 50 ದೇವಾಲಯಗಳನ್ನು ನಾವು ಇವತ್ತು ಸಾರ್ವಜನಿಕರು ನೋಡ್ಲಿಕ್ಕೆ ಬರೋಂಗೆ ಮಾಡಬೇಕಾಗಿದೆ. ಗೋವಾ ನೋಡ್ಲಿಕ್ಕೆ ಬಂದಂಥ ದೇಶ ವಿದೇಶಿ ಪ್ರವಾಸಿಗರು ಗೋವಾದ ನಂತರ ಹೋಗ್ತಾ ಇರ್ತಕ್ಕಂಥ ಸ್ಥಳ ಹಂಪಿ. ಅವು ಎರಡರ ಮಧ್ಯೆ ಬರ್ತಕ್ಕಂಥ ಲಕ್ಕುಂಡಿ ಇವತ್ತು ದೇಶ ವಿದೇಶಿ ಪ್ರವಾಸಿಗರು ನೋಡ್ತಾ ಇದ್ದಾರೆ. ಈ ಲಕ್ಕುಂಡಿಯನ್ನು ಹೆಚ್ಚು ಕಲಾತ್ಮಕ ಕೆತ್ತನೆಯ ಕುಸುರಿ ಕೆತ್ತನೆಯ ಇಲ್ಲಿ ನೂರಾರು ಗುಡಿಯಲ್ಲಿ ಇವತ್ತು 22 ದೇವಾಲಯಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಇಂಥ 22 ದೇವಾಲಯಗಳ ಜೊತೆಗೆ 30 ಲಕ್ಕುಂಡಿಯ 101 ಬಾವಿಗಳಲ್ಲಿ ಇವತ್ತು 30 ಬಾವಿಗಳನ್ನು ಇಲ್ಲೇನು ಕಾರ್ಯಕ್ರಮ ದತ್ತು ಯೋಜನೆ ಅಂತ ಅಲ್ಲಿ ಏನು ಹೇಳಿದೆ, ಇಲ್ಲಿ 13 ಸ್ಥಳಗಳ ಅಭಿವೃದ್ಧಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಲ್ಲಿ 13 ಸ್ಮಾರಕಗಳು, ಅಲ್ಲಿ ದೇವಾಲಯಗಳು ಹಾಗೂ ಬಾವಿಗಳು, ಇಲ್ಲಿ ಸಂಬಂಧಪಟ್ಟಂಥ ಲಕ್ಕುಂಡಿಯ ಒಂದು ಭಾಗ ಇವತ್ತು ದುರಸ್ತಿಯಾಗಿದೆ. ಒಟ್ಟಾರೆ ಈ ಲಕ್ಕುಂಡಿ ಏನು ಒಂದೇ ಸಲ ಉತ್ಖನನ ಮಾಡಿದಾಗ 2003ರಿಂದ 2007ರವರೆಗೆ ಡಾಕ್ಟರ್ ಸುಂದರ ಅವರ ಮಾರ್ಗದರ್ಶನದಲ್ಲಿ ಲಕ್ಕುಂಡಿಯ ಉತ್ಖನನವನ್ನು ಮಾಡಿದಾಗ ರಾಷ್ಟ್ರಕೂಟರ ಕಾಲದ 1ನೇ ಸುತ್ತಿನ ಕೋಟೆ ಗೋಡೆ ಏನಿತ್ತು ಕಲ್ಯಾಣ ಚಾಲುಕ್ಯರ ಕಾಲದ್ದು, 2ನೇ ಸುತ್ತಿನ ಕೋಟೆ ರಾಷ್ಟ್ರಕೂಟರ ಕಾಲದ ಒಂದು ಕೋಟೆ ಗೋಡೆನೂ ಸಿಕ್ತು. ಜೊತೆಗೆ ಅಲ್ಲಿ ಅನೇಕ ಸ್ಮಾರಕಗಳು, ಪ್ರಾಚ್ಯ ವಸ್ತು, ಅವಶೇಷಗಳು ಅವೆಲ್ಲ ಸಿಕ್ಕದ್ದನ್ನು ಸಂಗ್ರಹ ಮಾಡಿದ್ದಾರೆ. ಅದೇ ರೀತಿ ಉತ್ಖನನದ ವರದಿಯನ್ನು ಸಹ ಬರೆದು ಪ್ರಕಟಿಸಲಾಗಿದೆ. ಅದೇ ರೀತಿ ಈ ಉತ್ಖನನದ ಮುಂದಿನ ಭಾಗ ನಾಣ್ಯಗಳನ್ನು ತಂಗಿಸುವಂಥ ಟಂಕಸಾಲೆಗಳು ಇದೆ. ಹಿರಿಯ ಟಂಕಸಾಲೆ, ಚಿಕ್ಕ ಟಂಕಸಾಲೆ ಅಂತ ಏನು ಶಾಸನಗಳಲ್ಲಿ ನಮೂದಾಗಿದೆ. ಇಂಥ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಯಲ್ಲಿ ಬಂಗಾರದ ನಾಣ್ಯಗಳು, ಲೊಕ್ಕಿ ಗದ್ಯಾಣ, ಲೊಕ್ಕಿ ನಿಷ್ಕ, ಲೊಕ್ಕಿ ಪನ್ನು, ಇಂಥ ಅನೇಕ ಬಂಗಾರದ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆ ಲಕ್ಕುಂಡಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದ್ವು ಅನ್ನುವಂಥದ್ದು ಶಾಸನೋಕ್ತ ಏನು ಮಾಹಿತಿಯ ಮೇರೆಗೆ ಆ ಲಕ್ಕುಂಡಿಯ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು ಎಲ್ಲಿದ್ದು, ಇಲ್ಲಿರ್ತಕ್ಕಂಥ ಅರಸನ ಅರಮನೆ ಅಂದರೆ ಅರಸನ ರಾಣಿಯರ ಅಂತಃಪುರ, ಅರಸನ ಒಡ್ಡೋಲಗ ಅಂದರೆ ದರ್ಬಾರ್ ಹಾಲ್ ಅಂತೇನು ಕರಿತೀವಿ, ಅವೆಲ್ಲ ಎಲ್ಲಿ ಹೋದವು? ಅವೆಲ್ಲ ನಶಿಸಿ ಹೋದರೆ ಅದರ ತಳಪಾಯಗಳು ಎಲ್ಲಿದ್ದಾವೆ? ಈ ಲಕ್ಕುಂಡಿಯ 3 ಸುತ್ತಿನ ಕೋಟೆ ಗೋಡೆಯೊಳಗೆ ಇಲ್ಲಿ ಇರ್ತಕ್ಕಂಥ ಒಂದು ಹಳೆ ಕೋಟೆಯ ಗೋಡೆ ಮೇಲೆ ಮತ್ತೊಂದು ಪ್ರಾಚೀನ ಸ್ಮಾರಕಗಳ ಅವಶೇಷಗಳನ್ನು ಹಾಕಿ ಏನು ಒಂದು ವಿಜಯನಗರ ಕಾಲಕ್ಕೆ ಲಕ್ಕುಂಡಿಯನ್ನು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು, ಹೊಯ್ಸಳರ ಕಾಲದೊಳಗೆ ಉಪರಾಜಧಾನಿಯಾಗಿತ್ತು. ವಿಜಯನಗರ ಅರಸರ ಕಾಲದಲ್ಲಿ ಗದಗ ದೇಶ ಅಂದರೆ ಒಂದು ರಾಜ್ಯದ ಒಂದು ಉಪರಾಜಧಾನಿಯಾಗಿ ಲಕ್ಕುಂಡಿ ಪಿಂಟೆ ಅಂತಿತ್ತು. ರಾಷ್ಟ್ರಕೂಟರ ಕಾಲದಿಂದಲೂ ಆಡಳಿತ ಕೇಂದ್ರವಾಗಿರುವಂಥ ಈ ಲಕ್ಕುಂಡಿಯ ಇತಿಹಾಸ, ಈಗ ಸಿಕ್ಕಿರುವಂಥ ಕೋಟೆ ಅವಶೇಷ ಬಾದಾಮಿಯ ಚಾಲುಕ್ಯರ ಕಾಲದ ಕೋಟೆಯ ಕೆಂಪು ಕಲ್ಲಿನ ಒಂದು ರೆಡ್ ಶಾಡ್ ಸ್ಟೋನ್ ಅಂತೇನು ಕರಿತೀವಿ, ಆ ಕೋಟೆಯ ಮೇಲೆ ಮತ್ತೊಂದು ಪುನರ್ ನಿರ್ಮಾಣವಾಗಿರುವಂಥ ವಿಜಯನಗರ ಕೋಟೆಯ ಒಂದು ಗೋಡೆಯ ಅವಶೇಷ ಇದೆ. ಇದರ ಸುತ್ತಮುತ್ತಲದಲ್ಲಿ ನಾವು ಏನು ಅಚ್ಚಪ್ಪನ ಬಯಲು ಅಂತ ಕರೀತಾರೆ, ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆ, ಅದರ ಆಸ್ಪಾಸ್ನಲ್ಲಿ ಲಕ್ಕುಂಡಿಯ ಕೋಟೆಗೋಡೆ ಅಕ್ಕಪಕ್ಕದಲ್ಲಿ ಉತ್ಖನ ಏನು ಪ್ರಾರಂಭ ಆಗ್ತಾ ಇದೆ. ಈ ಲಕ್ಕುಂಡಿಯ ಉತ್ಖನದಿಂದ ಲಕ್ಕುಂಡಿಯ ಇತಿಹಾಸ ಏನು ಬಾದಾಮಿಯ ಚಾಲುಕ್ಯರ ಕಾಲದಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳೋಕ್ಕೆ ಇಲ್ಲಿಯ ವೀರಗಲ್ಲುಗಳು ಸಹ ಬಾದಾಮಿ ಚಾಲುಕ್ಯರ ಕಾಲದ 2 ವೀರಗಲ್ಲುಗಳು ಸಹ ಸಿಕ್ಕಿದಾವು. ರಾಷ್ಟ್ರಕೂಟರ ಕಾಲದ ಒಂದು ಕೋಟೆಗೋಡೆ ಮತ್ತು 2 ವೀರಗಲ್ಲುಗಳು ಶಾಸನಗಳು ಸಿಕ್ಕಿದಾವು. ಒಟ್ಟಾರೆ ಲಕ್ಕುಂಡಿಯ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರುವಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ದಿಶೆಯೊಳಗೆ ನಾವೀಗ ನಿಂತಿರುವಂಥ ಹಾಲಗುಂಡಿ ಬಸವಣ್ಣನ ಗುಡಿ ಅಂತೇನು ಕರೀತಾರೆ, ಇದೊಂದು ತ್ರಿಕೂಟ ಪದ್ಧತಿಯ ಗುಡಿ. ಇಲ್ಲಿ 3 ಗರ್ಭಗೃಹ, 3 ಅಂತರಾಳ, ಮಧ್ಯದಲ್ಲಿ ನವರಂಗ ಇದೆ. ಇಲ್ಲಿ ಬಸವಣ್ಣ ಏನು ದೊಡ್ಡದಾದಂಥ ಒಂದು ಬೃಹತ್ ನಂದಿ ಇದೆ. ಡಂಬಳದ ದೊಡ್ಡ ಬಸಪ್ಪನ ಗುಡಿ ಇದೆಯಲ್ಲ, ಅದೇ ಮಾದರಿ ಒಳಗೆ ಇಲ್ಲಿ ದೊಡ್ಡ ಬಸವಣ್ಣ ಇದೆ. 3 ಗುಡಿಯಲ್ಲಿ ಈಶ್ವರ ಇದ್ದಾವು. ಈ ಹಾಲಗುಂಡಿ ಬಸವಣ್ಣನ ಗುಡಿ ಶಾಸನದೊಳಗೆ ಗೌರವೇಶ್ವರ ಗುಡಿ ಅಂತ ಕರೆದಿದ್ದಾರೆ. ಈ ಶಾಸನದೊಳಗೆ ಹೇಳುತ್ತೆ, ಈ ಪಕ್ಕದಲ್ಲೇ ಇರ್ತಕ್ಕಂಥ ಕಪ್ಪತ ಗುಡ್ಡದ ಹೆಸರು ಶಾಸನೋಕ್ತವಾಗಿ ಕಲ್ಪತ ವೃಕ್ಷಗಿರಿ ಅಂತ ಕರೆದಿದ್ದಾರೆ. ಅಂದರೆ ಅಲ್ಲಿ ಕಲ್ಪತ ವೃಕ್ಷಗಿರಿ ಅಂದರೆ ಸಂಜೀವನಿ ಕಡ್ಡಿ ಸಿಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರ ದೇವಾಲಯದ ಸಂಜೀವನಿ ಕಡ್ಡಿ ತರಲಿಕ್ಕೆ ಹನುಮಂತ 2 ಬೆಟ್ಟವನ್ನೇ ಹೊತ್ಕೊಂಡ್ಬರುವಂಥ ದೃಶ್ಯ ಕಥಾ ನಿರೂಪಕ ಶೈಲಿಯಲ್ಲಿದೆ. ಒಟ್ಟಾರೆ ಲಕ್ಕುಂಡಿಯ ಊರವರೆಗೆ ಇರ್ತಕ್ಕಂಥ ಹಾಲಗುಂಡಿ ಬಸವಣ್ಣನ ಗುಡಿ ಒಳಗೆ ಹೋಗಿ ತಾವು ನೋಡಿ ಯಾವ ರೀತಿ ಇದೆ ಅನ್ನೋದು ತಮಗೆ ಗೊತ್ತಾಗುತ್ತೆ. ಕಲಾತ್ಮಕ ಕೆತ್ತನೆಯ ಸುಂದರವಾದಂಥ ಬಸವಣ್ಣ ಇದೆ, 3 ಈಶ್ವರಲಿಂಗ ಇದೆ, ಅಲ್ಲಿ ಮೇಲ್ಗಡೆ ಶಾಸನ ಇದೆ. ಬನ್ನಿ ವೀಕ್ಷಕರೇ.
ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಈ ಲಕ್ಕುಂಡಿಯ ಹಾಲ್ಗುಂಡಿ ಬಸವೇಶ್ವರ ದೇವಸ್ಥಾನದ ಒಳಗಡೆ ನಾವು ಇರ್ತಕ್ಕಂಥ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ಅಂದರೆ 3 ಗರ್ಭಗೃಹದೊಳಗೆ 3 ಈಶ್ವರಲಿಂಗಗಳಿದ್ದಾವೆ. ಇದರ ಜೊತೆಗೆ ಮಧ್ಯದಲ್ಲಿ ಇಲ್ಲಿ ಏನು ನವರಂಗ ಅಂತ ಕರಿತೀವಿ, 9 ಅಂಕಣ ಮಧ್ಯ ರಂಗ ವೇದಿಕೆ ಒಳಗೆ ಮೇಲ್ಗಡೆ ಭುವನೇಶ್ವರಿ ಇದೆ, ಇಲ್ಲೇ ಎತ್ತರವಾದಂಥ ಒಂದು ಬೃಹತ್ ನಂದಿ ಶಿಲ್ಪ ಇದೆ. ಹೀಗಾಗಿ ಈ ಗುಡಿಗೆ ಹಾಲ್ಗುಂಡಿ ಬಸವಣ್ಣ ಅಥವಾ ಬಸವೇಶ್ವರ ದೇವಸ್ಥಾನ ಅಂತ ಕರಿತೀವಿ, ಹಾಲ್ಗುಂಡಿ ಬಸವೇಶ್ವರ ದೇವಸ್ಥಾನ. ಶಾಸನದಲ್ಲಿ ಇಲ್ಲಿ ಇರ್ತಕ್ಕಂಥ ಶಾಸನದೊಳಗೆ ಗೌರವೇಶ್ವರ ಅಂತ ಬರೆದಿದ್ದಾರೆ. ಈ ಶಾಸನ ಏನದ ಪ್ರಕಟ ಆಗಿದ್ದದ ಅಂದರೆ ಅಪ್ರಕಟಿತ ಅಲ್ಲ, ಪ್ರಕಟಿತ ಶಾಸನ ಅಂತ ಹೇಳ್ತಾ ಇದರೊಳಗೆ ಗೌರವೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಒಟ್ಟಾರೆ ಈ ಲಕ್ಕುಂಡಿಯ ಏನು ಶಾಸನಗಳು ನೂರಾರು ಇದ್ದು ದೇವಾಲಯಗಳು ಅಂತ ಹೇಳಿದರೆ ಈಗ 200 ಶಾಸನಗಳು ಸಿಕ್ಕಿದಾವು. ಈ 200 ಶಾಸನಗಳಲ್ಲಿ ಈಗ 178 ಶಾಸನಗಳು ಪ್ರಕಟಿತ ಇದ್ದರೆ ಈಗ ಮನ್ಮನೆ ಮತ್ತೆ 20 ಶಾಸನಗಳು ಸಿಕ್ಕಿರೋದ್ರಿಂದ 200 ಶಾಸನಗಳವರೆಗೆ ಇಲ್ಲಿ ಮಾಹಿತಿ ಸಂಗ್ರಹ ಇದೆ. ಇದರೊಳಗೆ ಕೆಲವು ಶಾಸನಗಳನ್ನು ಇನ್ನೂ ಹೆಚ್ಚು ಅಧ್ಯಯನ ಮಾಡಿದಾಗ ಲಕ್ಕುಂಡಿಯ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರುತ್ತೆ. ಇಲ್ಲಿ ಕಂಬಗಳ ಕೆತ್ತನೆಯೊಂದಿಗೆ ಗರ್ಭಗೃಹದ ನಂತರ ಬರ್ತಕ್ಕಂಥ ಅಂತರಾಳ, ಇಲ್ಲಿ ಅಂತರಾಳದ ಮಧ್ಯೆ 3 ಅಂತರಾಳ, 3 ಗರ್ಭಗೃಹ ಮಧ್ಯೆ ನವರಂಗ ಇದೆ. ಇದಕ್ಕೆ ಸುತ್ತಲೂ ಏನು ಒಂದು ದೊಡ್ಡ ಆವಾರ ಗೋಡೆ, ಜಿಲ್ಲಾ ಪಂಚಾಯತ್ ಒಂದು ಆಡಳಿತ ಇದ್ರ ವತಿಯಿಂದ ಕಾಂಪೌಂಡ್ ಗೋಡೆ ಆಗಿದೆ. ಇದ್ರ ಪಕ್ಕದಲ್ಲೇ ಮಜ್ಜನ ಬಾವಿ ಇದೆ. ಈ ಲಕ್ಕುಂಡಿಯ ಹಾಲ್ಗುಂಡಿ ಕೆರೆ ಅಂತ ಏನು ಕರಿತೀವಿ, ಸೋಮನ ಕೆರೆ ಅಂತ ಅಲ್ಲಿ ಬಂದರೆ ಇಲ್ಲಿ ದಂಡಿನ ದುರ್ಗಾದೇವಿ ಕೆರೆ ಅಂತ ಬರುತ್ತೆ. ಅಲ್ಲಿ ಸೋಮನ ಕೆರೆ ಅಂತ ಶಾಸನೋಕ್ತವಾಗಿದ್ದರೆ ಇಲ್ಲಿರ್ತಕ್ಕಂಥ ಹಾಲ್ಗುಂಡಿ ಬಸವಣ್ಣನ ಗುಡಿ ಹತ್ತಿರ ಇರುವಂಥ ಹಾಲ್ಗುಂಡಿ ಕೆರೆ ಅಂತ ಏನು ಕರಿತೀವಿ. ಇವೆಲ್ಲ ರಾಷ್ಟ್ರಕೂಟರ ಕಾಲದಿಂದ ಇರ್ತಕ್ಕಂಥ ಕೆರೆಗಳು, ಅವುಗಳ ಜೀರ್ಣೋದ್ಧಾರ ಅಂದರೆ ದುರಸ್ತಿ. ಆಗಿನ ಕಾಲದೊಳಗೆ ರಾಷ್ಟ್ರಕೂಟರ ಕಾಲದೊಳಗೆ ಈ ಕೆರೆಯಿಂದ ಕೋಟೆಯೊಳಗೆ ಕಾಲುವೆಗಳ ಮುಖಾಂತರ, ಕಲ್ಲಿನ ಕಾಲುವೆ ಮುಖಾಂತರ ನೀರು ಪೂರೈಕೆ ಮಾಡುವಂಥದ್ದನ್ನು ಉತ್ಕಂದಲ್ಲಿ ನೋಡಿದ್ದೇವೆ. ಅದ್ರ ಜೊತೆಗೆ ಇಲ್ಲಿ ಏನು 2 ಕೆರೆ ಇದಾವಲ್ಲ, ಇವು 2 ಕೆರೆ ಮಧ್ಯೆ ಮತ್ತೆ ಕಲ್ಲಿನ ಕಾಲುವೆ ನೆಲದ ಒಳಗಡೆ ಇದೆ. ಈಗ ಅರ್ಧ ಹೂತು ಹೋಗಿರುವಂಥ ಈ ಲಕ್ಕುಂಡಿ ಒಳಗೆ ನೂರಾರು ದೇವಾಲಯಗಳಿದ್ವು ಅಂದರೆ ಈಗ ಆಳೆತ್ತರ ಮಣ್ಣು ಈ ಹೂತಿ ಹೋಗಿರುವಂಥ ಲಕ್ಕುಂಡಿ ಒಳಗೆ ಇನ್ನೂ ಕೆಲವು ದೇವಾಲಯಗಳ ತಳಪಾಯಗಳು ನಮ್ಗೆ ಸಿಗ್ತಾನೆ ಇದ್ದಾವೆ. ಕೇವಲ 5 ಜೈನ ಬಸ್ತಿಗಳು ಇದ್ದಾವಂತ ಹೇಳ್ತಕ್ಕಂಥ ಈ ಲಕ್ಕುಂಡಿಯೊಳಗೆ ಈಗಾಗಲೇ 16 ಜೈನ ಬಸ್ತಿಗಳು, ಅವಶೇಷಗಳು, ಸ್ಮಾರಕಗಳು ದೊರೆತಿವೆ. ಇನ್ನೂ ಶಾಸನಗಳ ಅಧಿಕೃತ ಮಾಹಿತಿಯೊಂದಿಗೆ ತಳಪಾಯಗಳು ಸಿಕ್ಕಾಗ ಇನ್ನೂ 4 ಜೈನ ಬಸ್ತಿಗಳು ಸಿಗ್ತಾವು. 20 ಜೈನ ಬಸ್ತಿಗಳು, 22 ವೀರಶೈವ ಲಿಂಗಾಯತರ ಮಠಗಳು, ಜೊತೆಗೆ 5 ವೈಷ್ಣವ ದೇವಾಲಯಗಳು, 1 ಕಲ್ಲಿನ ಮಸೀದೆ, ಕರೆಯ ಕಲ್ಲಿನ ಮಸೀದೆ, 1 ಬೌದ್ಧ ಶಾಸನ ಸಿಕ್ಕಿದೆ. ಬೌದ್ಧರ ಮಂದಿರ ಇತ್ತು ಅಂತ ಏನು ಹೇಳ್ತೀವಿ, ಆ ಬೌದ್ಧ ಮಂದಿರ ಇದ್ದದ್ದಕ್ಕೆ ಲಕ್ಕುಂಡಿಯ ತೆಲಿಗರು, ಗಾಣಿಗರು ಇದೊಂದು ಬೌದ್ಧ ಮಂದಿರ ಕಟ್ಟಿಸಿದ್ರು. ಜೊತೆಗೆ ಬುದ್ಧನ ಮೂರ್ತಿಯೂ ಸಿಕ್ಕಿದೆ. ಈ ಲಕ್ಕುಂಡಿಯ ಕೇಂದ್ರ ಸರ್ಕಾರದ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆ ಸಂಗ್ರಹದಲ್ಲಿ ಆ ಕಲ್ಲಿನ ಒಂದು ಬುದ್ಧನ ಮೂರ್ತಿಯ ಬದಲು ಸಂಗಮರಿ ಕಲ್ಲಿನ ಬುದ್ಧನ ಮೂರ್ತಿ ಇದೆ. ಅದರ ಜೊತೆಗೆ ಕರಿಯ ಕಲ್ಲಿನೊಳಗೆ ಕಲ್ಯಾಣ ಚಾಲುಕ್ಯರ ಕಾಲದ ಇಲ್ಲಿರ್ತಕ್ಕಂಥ ಬೌದ್ಧ ಮಂದಿರದ ಬುದ್ಧ ಶಾಸನ ಓಂ ನಮೋ ಬೌದ್ಧಾಯ ಅಂತೇನು ಪ್ರಾರಂಭ ಆಗುತ್ತೆ, ಇಲ್ಲಿರ್ತಕ್ಕಂಥ ಲಕ್ಕುಂಡಿಯ ಬೌದ್ಧ ಮಂದಿರಕ್ಕೆ ಲಕ್ಕುಂಡಿಯ ತೆಲುಗರು ದಾನವನ್ನು ಕೊಟ್ಟಿದ್ರು ಅಂತ ಹೇಳುತ್ತೆ. ಅದೇ ರೀತಿ ದಂಬಳದ ಕೋಟೆಯಲ್ಲಿರುವಂಥ ಬೌದ್ಧ ಮಂದಿರ ಅಥವಾ ಬುದ್ಧನ ಗುಡಿ, ಅಲ್ಲಿ ಸಹ ಲಕ್ಕುಂಡಿಯ ತೆಲುಗರು ಅದಕ್ಕೆ ದಾನವನ್ನು ಕೊಟ್ಟಿದ್ರು ಅಂತ ಹೇಳುತ್ತೆ. ಸಂಗಮ ಶೆಟ್ಟಿ ಅನ್ನೋನು ಆ ಬೌದ್ಧ ಮಂದಿರವನ್ನು ಡಂಬಳದಲ್ಲಿ ಕಟ್ಟಿಸಿದರೆ ಇಲ್ಲಿ ಲಕ್ಕುಂಡಿಯ ತೆಲುಗರೇ ಈ ಲಕ್ಕುಂಡಿಯ ಬೌದ್ಧ ಮಂದಿರ ಕಟ್ಟಿದ್ದನ್ನು ಶಾಸನಗಳು ತಿಳಿಸ್ತಾವೆ. ಜೊತೆಗೆ 5 ವೈಷ್ಣವ ದೇವಾಲಯಗಳು, ವಿಷ್ಣುವಿನ ಬಗ್ಗೆ ಏನು ಇಲ್ಲಿ ಇರ್ತಕ್ಕಂಥ ಅನೇಕ ಶೈವ ದೇವಾಲಯಗಳು 101 ಅಂತ ಏನು ಹೇಳ್ತೀವಿ, 101 ಈಶ್ವರ ಲಿಂಗು ಅಂತ ಹೇಳ್ತೀವಿ. ಇಲ್ಲಿ ಶೈವ ದೇವಾಲಯಗಳು ಇದ್ವು. ಜೊತೆಗೆ ವೈಷ್ಣವ ದೇವಾಲಯಗಳು 5 ಇದ್ವು. ಇವತ್ತು ನಮಗೆ ನೋಡ್ಲಿಕ್ಕೆ ಕೇವಲ ಲಕ್ಷ್ಮೀನಾರಾಯಣದ ಗುಡಿ ಮಾತ್ರ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಕೆಲವು ಗುಡಿಗಳು ಮಾರ್ಪಾಟಾಗಿದ್ದಾವೆ. ಒಟ್ಟಾರೆ ಇಲ್ಲಿರುವಂಥ ಎಲ್ಲ ದೇವಾಲಯಗಳ ಏನು ಒಂದು ಪಟ್ಟಿ ಮಾಡ್ತಾ ಹೋದರೆ ಈಗ ನಿಮಗೆ ನೋಡ್ಲಿಕ್ಕೆ ಕಣ್ಣಿಗೆ 30 ದೇವಾಲಯ ನೋಡ್ಲಿಕ್ಕೆ ಸಿಗ್ತಾವು, 30 ಬಾವಿ ಸಿಗ್ತಾವು. ಜೊತೆಗೆ 100
ಈಶ್ವರ ಲಿಂಗಗಳು ಅಲ್ಲಲ್ಲಿ ಒಂದೊಂದು ಗುಡಿಯೊಳಗೆ 3 ಈಶ್ವರ ಲಿಂಗು, ಒಂದು ಗುಡಿಯೊಳಗೆ 15 ಈಶ್ವರ ಲಿಂಗಗಳು, ಈ ರೀತಿ ಇರ್ತಕ್ಕಂಥ 3 ತ್ರಿಕೂಟ ಪ್ರಕಾರದ ದೇವಾಲಯಗಳಲ್ಲದೆ ಏಕಕೂಟ ದ್ವಿಕೂಟ ಪ್ರಕಾರದ ದೇವಾಲಯಗಳಲ್ಲಿ ಸಹ 1-2 ಈಶ್ವರ ಲಿಂಗಗಳನ್ನು ತಾವು ನೋಡ್ತಾ ಹೋದರೆ ಎಲ್ಲಿ ಬೇಕಲ್ಲೇ ಹೊಲದಲ್ಲಿ ಈಶ್ವರ ದೇವಾಲಯಗಳಿವೆ. ಹೊಲದ ಜೊತೆಗೆ ಏನು ಕೆರೆ ಕಲ್ಲು ಅಂದರೆ ದೇವಾಲಯದ ಪ್ರಾಚೀನ ಸ್ಮಾರಕ ಅವಶೇಷಗಳು, ಕೆರೆಯ ಕಟ್ಟಿಯ ಗೋಡೆಯ ಗುಂಟ ಕಲ್ಲಿನ ಪಾವಟಿಗೆಗಳಾಗಿವೆ. ಹೊಲದ ಹೊಳಗಟ್ಟಿಯಲ್ಲಿ ಸಹ ಈ ಪ್ರಾಚೀನ ಸ್ಮಾರಕಗಳನ್ನು ಅವಶೇಷಗಳನ್ನು ಬಳಸಿಕೊಂಡು ಆಗಿನ ಕಾಲದೊಳಗೆ ಒಂದೊಂದು ಗುಡಿಯನ್ನು ಕೆಡವಿ ಮನೆಯನ್ನು ನಿರ್ಮಾಣ ಮಾಡ್ಕೊಂಡ್ರ ಅವು 3 ಮೈಲಿನ ಆಚೆಗೆ ಲಕ್ಕುಂಡಿಯ 5 ಕಿಲೋಮೀಟರ್ ಆಚೆಗೆ ಹೊಳಗಟ್ಟಿ ಸುಧಾ ಕಟ್ಟಿದ್ದನ್ನು ತಾವು ನೋಡ್ಬೋದು. ಈ ಹೊಳಗಟ್ಟಿಯೊಳಗೆ ಸಂಪೂರ್ಣ ಒಂದು ದೇವಾಲಯದ ಅವಶೇಷಗಳನ್ನು ಅಲ್ಲಿ ತಾವು ನೋಡ್ತೀರಿ. ಅದೇ ರೀತಿ ಇಂಥ ಅನೇಕ ದೇವಾಲಯಗಳು ಇಲ್ಲಿರ್ತಕ್ಕಂಥ ಜಂತ್ಲಿಸೂರು ರಸ್ತೆ, ಕದಾಂಪುರ ರಸ್ತೆ, ಚುರ್ಚಿಯಾಡ್ ರಸ್ತೆ, ಇಲ್ಲಿರ್ತಕ್ಕಂಥ ಕಣಿನಾಡು ರಸ್ತೆ, ಇಲ್ಲಿ ಅನೇಕ ಏನು ಲಕ್ಕುಂಡಿಯ ಸುತ್ತಮುತ್ತಲೂ ಇರುವಂಥ ಪರಿಸರದಲ್ಲಿ ಅನೇಕ ಸರ್ವೆ ನಂಬರ್ ಹೊಲಗಳಲ್ಲಿ ಸಹ ಕೆಲವು ದೇವಾಲಯಗಳು ಇದ್ದದ್ದು ಕಾಣಿಸ್ತಾವೆ. 7 ಊರು ಸೇರಿ ಒಂದು ಲಕ್ಕುಂಡಿಯಾಗಿದೆ. ಅಂದರೆ ಇದರ ಪ್ರಾಚೀನತಮ ಸುತ್ತಮುತ್ತಲೂ ಇರ್ತಕ್ಕಂಥ 7 ಗ್ರಾಮಗಳು ಇವತ್ತು ಬೇಚಿರಾಕಾಗಿದ್ದು. ಆ 7 ಗ್ರಾಮಗಳಲ್ಲಿ ಮಾರುತಿ ದೇವಾಲಯಗಳು ಇವತ್ತಿಗೂ ಇದ್ದಾವೆ, ಈಶ್ವರ ದೇವಾಲಯಗಳಿದ್ದಾವೆ, ನರಸಿಂಹ ಒಂದು ದೇವಾಲಯವೂ ಇದೆ, ಜೊತೆಗೆ ಗ್ರಾಮ ದೇವತೆಯ ಗುಡಿಗಳೂ ಇದ್ದಾವೆ. ಒಟ್ಟಾರೆ ಲಕ್ಕುಂಡಿಯ ಊರುವರೆಗೆ ಬೇಚಿರಾಕ್ ಗ್ರಾಮ ಆದರೂ ಅಲ್ಲಿ ಸಹ ಜನವಸ್ತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಮುಂದೆ ಕಾಲಕ್ರಮೇಣ ಇಲ್ಲೇನು ಡೊಗ್ಗಿ ಬರ ಪ್ಲೇಗ್ ಅಂತ ಬಂತು, ಅವಾಗ ಅನೇಕ ಜನರು ಈ ಲಕ್ಕುಂಡಿಯ ಕೋಟೆ ಒಳಗೆ ಬಂದು ತಮ್ಮ ಮನೆಗಳನ್ನು ಈ ದೇವಾಲಯಗಳ ಒಳಗೆ ನಿರ್ಮಾಣ ಮಾಡಿಕೊಂಡು ಕೆಲವು ಕೋಟೆ ಗೋಡೆ ಒಳಗಿರ್ತಕ್ಕಂಥ ಏನು ದೇವಾಲಯಗಳ ತಳಪಾಯ ಮಾತ್ರ ನಮಗೆ ಕಾಣಿಸ್ತದೆ, ಅದರ ಮೇಲಿನ ಭಾಗೆಲ್ಲ ಹೊಲಕ್ಕೆ, ಬಾವಿಗೆ, ಕೆರೆಗೆ ಬಳಸಿದ್ದಾರೆ. ಒಟ್ಟಾರೆ ಲಕ್ಕುಂಡಿಯ ಇತಿಹಾಸ ನಾವು ನೋಡಬೇಕಂದ್ರೆ ಒಂದು ದಿವಸ ಸಾಲುವುದಿಲ್ಲ. ಇಲ್ಲಿರ್ತಕ್ಕಂಥ 7 ಊರು ಬೇಚಿರಾಕ್ ಗ್ರಾಮ ಆಗಿ ಮುಂದೆ ಈ ಲಕ್ಕುಂಡಿ ಬೆಳೀತಾ ಹೋಗ್ಲಿಕ್ಕೆ ಕಾರಣ ಮೊದಲಿನ ಕಾಲದೊಳಗೆ ಈ ಲಕ್ಕುಂಡಿಗೆ 3 ಸುತ್ತಿನ ಕೋಟೆ ಗೋಡೆ ಇತ್ತಂತ ನಾವೆಲ್ಲ ಹೇಳ್ತೀವಿ. ಈ 3 ಸುತ್ತಿನ ಕೋಟೆ ಗೋಡೆಗೆ 4 ಕಡೆಯಿಂದ ಪ್ರವೇಶ ದ್ವಾರಗಳಿದ್ದು, 2 ಕಡೆ ಕಳ್ಳಗಿಂಡಿ ಅಂದರೆ ದಿಡ್ಡಿ ಬಾಗಿಲುಗಳು ಇವತ್ತಿಗೂ ಕಾಣಿಸ್ತಾವೆ. ಒಟ್ಟಾರೆ ಲಕ್ಕುಂಡಿಯ ಸಂಪೂರ್ಣ ಕೋಟೆಯ ಸಂರಕ್ಷಣೆಯೊಂದಿಗೆ ಈ ಲಕ್ಕುಂಡಿಯ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರ್ಲಿಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಆಗಿನ ಕಾಲದ ತಾಳೆಗರಿ ಗ್ರಂಥಗಳ ಗ್ರಂಥ ಭಂಡಾರ ಇತ್ತು ಅಂತ ಹೇಳ್ತೀವಿ ಕನ್ಮೇಶ್ವರ ಗುಡಿ ಹತ್ರ. ಆಗಿನ ಕಾಲದೊಳಗೆ ಪ್ರಭಾಕರ ವ್ಯಾಖ್ಯಾನ ಶಾಲೆ, ಆಗಿನ ಕಾಲದೊಳಗೆ ಸುಧಾ ಇದೊಂದು ಸ್ಕೂಲು, ಅಂದರೆ ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ ಇದೊಂದು ಶಾಲೆ ಇತ್ತು ಅನ್ನೋದು ಸುಧಾ ಈ ಶಾಸನಗಳಲ್ಲಿ ಹೇಳ್ಕೊಡ್ತದೆ. ಒಟ್ಟಾರೆ ಲಕ್ಕುಂಡಿಯ ಇತಿಹಾಸದೊಳಗೆ ಏನಿದೆ ಏನಿಲ್ಲ ಅಂತ ಕೇಳಿದರೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತೀವಿ, ಇದು ಸಕಲ ಧರ್ಮಗಳ ಬೀಡಾಗಿತ್ತು, ಆಗರಾಗಿತ್ತು. ಅಂದರೆ ಇಲ್ಲಿ ಅನೇಕ ಧರ್ಮಗಳ ಸಂಗಮವನ್ನು ನಾವು ಗದಗ ಜಿಲ್ಲೆಯೊಳಗೆ ನೋಡ್ತೀವಿ. ಅಂದರೆ 1 ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಏನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹೇಳ್ತದೆ, ಇದು ಒಂದೇ ಸ್ಥಳದೊಳಗೆ ಅನೇಕ ಧರ್ಮಗಳ ಸಮೂಹ ಇರುವುದು ಗದಗ ಜಿಲ್ಲೆಯೊಳಗೆ. ಇಲ್ಲಿ ಸಿಖ್ಖರ ಏನು ಒಂದು ದೇವಾಲಯಗಳ ಪ್ರಾರ್ಥನಾ ಮಂದಿರಗಳು ಇದಾವೆ ಗದಗನಲ್ಲಿ, ಜೊತೆಗೆ ಪಾರ್ಸಿ ಜನಾಂಗದವ್ರದ್ದು ಒಂದು ಪ್ರಾರ್ಥನಾ ಮಂದಿರ ಇತ್ತು ಅಂತ ಹೇಳ್ತದೆ. ಅದರ ಜೊತೆಗೆ ಅನೇಕ ಧರ್ಮೀಯರು ಇಲ್ಲಿ ಬಂದು ನೆಲೆಸಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಕ್ರೈಸ್ತರ ಈಗರ್ಜಿ ಚರ್ಚ್ಗಳು, ಪ್ರಾರ್ಥನಾ ಮಂದಿರಗಳನ್ನು ನಾವು ನೋಡ್ತೀವಿ. ಇಲ್ಲಿರ್ತಕ್ಕಂಥ ಅನೇಕ ಊರುಗಳಲ್ಲಿ ಚರ್ಚ್ಗಳ ಜೊತೆಗೆ ಇಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆ 1849ನೇ ಇಸ್ವಿಯಿಂದ ಈ ಗದಗ ಜಿಲ್ಲೆಯೊಳಗೆ ಅನುಚಾನಾಗಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸರ್ವಧರ್ಮೀಯರು ಕೂಡ್ಕೊಂಡು ಹೋಗುವಂಥ ಸ್ಥಳ ನಮ್ಮ ಇಡೀ ಭಾರತ ದೇಶದಲ್ಲಿ ನ್ಯಾಷನಲ್ ಇಂಟಿಗ್ರಿಟಿ, ರಾಷ್ಟ್ರೀಯ ಭಾವೈಕ್ಯತೆ, ಕೋಮು ಸೌಹಾರ್ದತೆ ಅಂತ ನಾವೇನು ಹೇಳ್ತೀವಿ, ಅದನ್ನು ನಾವು ಕಾಣ್ಬೋದು ಈ ಗದಗ ಜಿಲ್ಲೆಯೊಳಗೆ. ಈ ಗದಗ ಜಿಲ್ಲೆ ಇಡೀ ಕರ್ನಾಟಕವನ್ನು ಪ್ರತಿನಿಧಿಸ್ತದೆ. ಇಡೀ ಗದಗ ಜಿಲ್ಲೆ ಭಾರತವನ್ನು ಪ್ರತಿನಿಧಿಸ್ತದೆ. ಇಡೀ ವಿಶ್ವಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಪ್ರತಿಯೊಂದು ರಂಗಗಳಲ್ಲಿ ಗದಗ ಜಿಲ್ಲೆ 64 ಕಲೆ 72ರಿಂದ 76 ಶಾಸ್ತ್ರಗಳನ್ನು ತನ್ನೊಳಗೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದೆ. ಸಹಕಾರಿ ರಂಗ ಸಹ ಗದಗ ಜಿಲ್ಲೆಯ ಮೇನ ಒಂದು ಪ್ರಮುಖವಾದಂಥ ಕೊಡುಗೆ ಅಂತ ಹೇಳ್ತೀವಿ. ಅದು ಕಡಗಿನ ಆಳದ ಪ್ರಪ್ರಥಮ ಸಹಕಾರಿ
ಏನು ಒಂದು ಸಂಘ ಪ್ರಾರಂಭ ಆಯಿತು, ಕಡಿಗಿನಾಳ ಅಂತ ಹೇಳ್ತೀವಿ. ಸಹಕಾರಿ ರಂಗದ ಭೀಷ್ಮ ಅಂತೇನು ಕರಿತೀವಿ, ದಿವಂಗತ ಮಾನ್ಯ ಶ್ರೀ ಕೆ ಎಚ್ ಪಾಟೀಲ್ರು ಸಹಕಾರಿ ರಂಗವನ್ನು ಇಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿದ್ರು. ಜೊತೆಗೆ ಇವತ್ತು ಸಹ ಸಹಕಾರಿ ರಂಗದೊಳಗೆ ಗದಗ ಜಿಲ್ಲೆ ಅನೇಕ ಸಹಕಾರಿ ಸಂಘ ಸಂಸ್ಥೆಗಳ ಮತ್ತು ಅನೇಕ ಕ್ಷೇತ್ರ ಉದ್ಯಮಗಳನ್ನು ತಾವು ನೋಡ್ತೀರಿ. ಗದಗ ಜಿಲ್ಲೆ ಪತ್ರಿಕೋದ್ಯಮ, ಮುದ್ರಣ, ಆಗಿನ ಕಾಲದ ಕಲ್ಲಚ್ಚಿನ ಮುದ್ರಣ, ಸಾವಿರಾರು ಪತ್ರಿಕೆಗಳು ಇವತ್ತು ಗದಗ ಜಿಲ್ಲೆಯಾದ್ಯಂತ ಪ್ರಕಟ ಆಗ್ತಾ ಇದ್ದಾವು. ಪತ್ರಿಕೋದ್ಯಮದ ಜೊತೆಗೆ ಇಲ್ಲಿ ಸಂಗೀತ, ನಡೆದಾಡುವ ದೇವರು ಪಂಡಿತ್ ಪುಟ್ಟರಾಜ ಗವಾಯಿಗಳು ನಮ್ಮ ಗದಗ ಜಿಲ್ಲೆಯ ಒಂದು ದೊಡ್ಡ ಕೊಡುಗೆ. ಅವರು ನಡೆದಾಡ್ತಕ್ಕಂಥ ದೇವರಂತ ಕರೀಲಿಕ್ಕೆ ಕಾರಣ ಅವರು ಕಣ್ಣು ಇಲ್ಲದೆ ಇರ್ತಕ್ಕಂಥ ಅಂಧರಿಗೆ ಬಾಳಿನ ಬೆಳಕಾಗಿ ಅನೇಕ ಅಂಧರಿಗೆ ಸಂಗೀತವನ್ನು ಕಲಿಸಿ ಅನೇಕರಿಗೆ ಹಾಸ್ಟೆಲ್ ಅಂದರೆ ವಸತಿ ಸೌಲಭ್ಯ ಕಲ್ಪಿಸಿ ಏನು ಹಾನಗಲ್ ಕುಮಾರಸ್ವಾಮಿಗಳು ಪ್ರಾರಂಭ ಮಾಡಿದಂಥ ವೀರೇಶ್ವರ ಪುಣ್ಯಾಶ್ರಮ ಅದನ್ನು ಮುನ್ನಡೆಸಿದವರು ಪಂಚಾಕ್ಷರಿ ಗವಾಯಿಗಳು, ಅವ್ರ ಶಿಷ್ಯರಾದಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಇವತ್ತು ಅವರಿಲ್ಲ ಅಂದರೂ ಅವರ ಸ್ಥಾನದೊಳಗೆ ಕಲ್ಲ ಹೆಜ್ಜವರು ಇವತ್ತು ಆ ವೀರೇಶ್ವರ ಪುಣ್ಯಾಶ್ರಮ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಒಂದೇ ಎರಡೇ ವೇದಾಂತದೊಳಗೆ ಸುಧಾ ಶಿವಾನಂದ ಮಠ ಅನೇಕ ಮಹಾನ್ ರಾಜಕಾರಣಿಗಳಿಗೆ ಆಮೇಲೆ ವಿದ್ವತ್ತಿರುವಂಥ ತತ್ವಜ್ಞಾನ ಇದ್ರ ಬಗ್ಗೆ ಧರ್ಮಗಳ ಬಗ್ಗೆ ಅಧ್ಯಯನ ಮಾಡೋರಿಗೆ ಇಲ್ಲಿ ಶಿವಾನಂದ ಮಠದ ಸ್ವಾಮಿಗಳು ಗುರುಗಳಾಗಿದ್ದರು ಅನ್ನೋದಕ್ಕೆ ರಾಧಾಕೃಷ್ಣನ್ ಅಂದರೆ ಮಹಾನ್ ಮೇಧಾವಿ ಈ ದೇಶದ ಏನು ತತ್ವಜ್ಞಾನಿಗಳು ರಾಧಾಕೃಷ್ಣನ್ ಅವ್ರಿಗೆ ಸುಧಾ ಈ ಶಿವಾನಂದ ಮಠದ ಸ್ವಾಮಿಗಳು ಬೋಧನೆ ಮಾಡಿದ್ರು ಅನ್ನೋದು ಗೊತ್ತಾಗ್ತದೆ. ಒಟ್ಟಾರೆ ನಮ್ಮ ಗದಗ ಜಿಲ್ಲೆ ಪ್ರತಿಯೊಂದು ರಂಗದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಈ ಹಾಲ್ಗುಂಡಿ ಬಸವಣ್ಣನ ಗುಡಿ ತಾವೆಲ್ಲ ನೋಡಲೇಬೇಕು. ಊರು ಹೊರಗಿರುವಂಥ ದೇವಸ್ಥಾನ, ಇಲ್ಲಿರ್ತಕ್ಕಂಥ ಕೆರೆ, ಇದು ಜಾತ್ರೆ ಆಗ್ತದೆ. ಇಂಥ ಜಾತ್ರೆ ಇಲ್ಲಿ ವೈಭವಯುತವಾಗಿ ಇಡೀ ಲಕ್ಕುಂಡಿಯೊಳಗೆ ದೊಡ್ಡ ಜಾತ್ರೆ ಅಂದರೆ ಹಾಲ್ಗುಂಡಿ ಬಸವಣ್ಣನ ಜಾತ್ರೆ, ಇಲ್ಲಿ ಕೋಟೆ ವೀರಭದ್ರ ದೇವರ ಜಾತ್ರೆ. ಈಗ ಇಲ್ಲಿ ತಪಸ್ವಿ ಮೌನ ಯೋಗಿ ಅಲ್ಲಮ್ಮ ಪ್ರಭು ದೇವ್ರ ಮಠ ಅಂತೇನು ಕರಿತೀವಿ, ಶಿವಪ್ಪನ ಮಠ, ಆ ಅಲ್ಲಮ್ಮ ಪ್ರಭು ದೇವ್ರ ಮಠದ ಜಾತ್ರೆ ಸುಧಾ ಈಗ ಮಾಡ್ತಾ ಇದ್ದಾರೆ. ಒಟ್ಟಾರೆ ಲಕ್ಕುಂಡಿಯ ಇತಿಹಾಸವನ್ನು ತಾವು ಬಂದು ನೋಡಿ ತಿಳ್ಕೊಬೇಕಂತ ಹೇಳ್ತಾ ಈ ಹಾಲ್ಗುಂಡಿ ಬಸವಣ್ಣನ ಬಗ್ಗೆ ನನಗೆ ಗೊತ್ತಿರುವಂಥ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನೀಡಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪುಸ್ತಕ ರೂಪದಲ್ಲಿ ಪ್ರಕಟಣೆ ಆಗ್ತಾ ಇದೆ, ತಾವು ದಯವಿಟ್ಟು ವೀಕ್ಷಿಸಿ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ